ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ತಂದೆ ತಾಯಿ ಯಾರು ಅನ್ನೋದೇ ಒಂದು ರೋಚಕ ತಿರುವನ್ನ ಮೂಡಿಸಿದೆ. ಸೀತಾಗೆ ಸಿಹಿ ಎನ್ನುವ ಮಗಳಿದಾಳೆ ಅನ್ನೋದೇ ಭಾರ್ಗವಿಗೆ ಒಂದು ದೊಡ್ಡ ಅಸ್ತ್ರವನ್ನ ಉಂಟು ಮಾಡಿದೆ. ಭಾರ್ಗವಿಯವರು ಸೀತಾ ಮಗಳು ಸಿಹಿಯನ್ನು ಉಪಯೋಗಿಸಿಕೊಂಡು ರಾಮ್ ಮತ್ತು ಸೀತಾ ಅವರ ಮದುವೆನ ನಿಲ್ಲಿಸಬೇಕು. ದೇಸಾಯಿ ಮನೆಗೆ ನಾನೇ ಮಹಾರಾಣಿ ಭಾರ್ಗವಿ ದೇಸಾಯಿ ಆಗಬೇಕು. ಯಾವತ್ತಿಗೂ ರಾಮ ಮದುವೆ ಆಗಬಾರ್ದು. ಅವನು ವೈರಾಗ್ಯದಿಂದ ಕೊರಗಿ ಸಾಯಬೇಕು ಅಂತ ಪ್ಲಾನನ್ನು ಮಾಡಿದ್ದಾರೆ. ಸೀತಾಗೆ ಒಬ್ಬಳು ಸಿಹಿ ಅನ್ನುವ ಮಗಳಿದ್ದಾಳೆ. ಸೀತಾ ಗಂಡ ಯಾರಿರಬಹುದು ಅಂತ ಕಂಡು ಹಿಡಿದು ಎಲ್ಲರ ಎದುರುಗಡೆ ಕರ್ಕೊಂಡು ಬಂದು ನಿಲ್ಲಿಸಬೇಕು. ಅಪ್ಪ ಎನ್ನುವ ಒಬ್ಬಳು ಮಗಳು ಇರುವಾಗ ಸೀತಾ ಹೇಗೆ ರಾಮನ್ನ ಮದುವೆ ಆಗ್ತಾಳೆ ನೋಡ್ತೀನಿ ಅಂತ ಭಾರ್ಗವಿ ಬೀಗ್ತಾ ಇದ್ದಾಳೆ. ಇನ್ನು ರಾಮ್ ಸೀತಾಳನ್ನ ಒಪ್ಪಿಕೊಂಡು ಸೀತಾ ಜೀವನದಲ್ಲಿ ಹಿಂದೆ ಏನೇನೋ ನಡೆದಿತ್ತು ಅಂತ ಅದ್ರ ಬಗ್ಗೆ ಸ್ವಲ್ಪನೂ ವಿಚಾರಣೆ ಮಾಡದೆ ಸೀತಾ ಪ್ರೀತಿಗೆ ಮನಸ್ಸೋತು ಸೀತಾ ಅವ್ರನ್ನ ಒಪ್ಕೊಂಡಿದ್ದಾರೆ. ಸೀತಾ ಫಾಸ್ಟ್ ನನಗೆ ಬೇನೂ ಬೇಕಾಗಿಲ್ಲ, ನನಗೆ ಸೀತಾ ಮತ್ತು ಸಿಹಿ ಇಬ್ಬರು ಸಿಕ್ಕಿದ್ರೆ ಸಾಕು, ಅವರೇ ನನಗೆ ಪ್ರಪಂಚ, ಅವರೇ ನನಗೆ ಎಲ್ಲ ಅಂತ ರಾಮ್ ಅಂದ್ಕೊಂಡಿದ್ದಾರೆ. ಸೀತಾ ಅವರು ತನ್ನ ಜೀವನದಲ್ಲಿ ಹಿಂದೆ ನಡೆದಿರುವ ಘಟನೆಗಳನ್ನು ಹೇಳೋದಿಕ್ಕೆ ಅಂತ ಪ್ರಯತ್ನ ಪಟ್ಟರು ಕೂಡ ರಾಮ್ ಅದನ್ನ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ಹಿಂದೆ ನಡೆದಿರುವ ಘಟನೆ ಏನು ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿಸಿದೆ. ಅದನ್ನು ಹೇಳೋ ಸಂದರ್ಭ ಈಗ ಬಂದಿದೆ. ಸಿಹಿ ಸೀತಾ ಮಗಳೇ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಯಾರಿಗೂ ಕೂಡ ನಿಜ ಸತ್ಯಾಂಶ ಗೊತ್ತಿಲ್ಲ. ಆದರೆ ಸತ್ಯಾಂಶವೇ ಬೇರೆ ಇದೆ. ಏನು ಅಂದರೆ ಸೀತಾ ಅವರಿಗೆ ಒಬ್ಬರು ಅಕ್ಕ ಇರ್ತಾರೆ. ಅವರಿಬ್ಬರು ಕೂಡ ಅವಳಿ ಜವಳಿ ಆಗಿರ್ತಾರೆ. ಜೊತೆಗೆ ಅವರಿಬ್ರು ಕೂಡ ಒಂದೇ ರೀತಿ ಇರ್ತಾರೆ. ಸೀತಾ ಅಕ್ಕನಿಗೆ ಒಬ್ಳು ಮಗಳು ಇರ್ತಾಳೆ, ಅವಳೇ ಸಿಹಿ ಪುಟ. ಸೀತಾ ಅವರ ಅಕ್ಕ ಕಾರಣಾಂತರದಿಂದ ತೀರ್ಕೊಂಡು ಹೋಗ್ತಾರೆ. ಆಗ ಸಿಹಿ ತನ್ನ ತಾಯಿನ ಕಳೆದುಕೊಳ್ತಾಳೆ. ಸಿಹಿ ತನ್ನ ತಾಯಿ ತೀರ್ಕೊಂಡು ಹೋಗಿರೋದು ಗೊತ್ತಿಲ್ಲದ ಕಾರಣ ಆಗ ಆ ಮಗುವಿಗೆ ತಾಯಿ ಇಲ್ಲದ ಕಾರಣ ಸೀತಾ ಅವರೇ ಆ ಮಗುನ ನೋಡ್ಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತೆ. ತನ್ನ ಮಗಳು ಅಂತ ಅಂದ್ಕೊಂಡು ಅವಳನ್ನ ಸಾಕ್ತಾರೆ. ಆಗ ಸಿಹಿ ತನ್ನ ತಾಯಿ ತೀರಿಕೊಂಡ ವಿಷಯ ಗೊತ್ತಿಲ್ಲದ ಕಾರಣ ನನ್ನ ತಾಯಿ ಮತ್ತು ಸೀತಾ ಇಬ್ಬರೂ ಕೂಡ ಒಂದೇ ರೀತಿ ಇರೋದ್ರಿಂದ ಸೀತಾ ಅವರೇ ತನ್ನ ತಾಯಿ ಅಂತ ಅಂದ್ಕೊಳ್ತಾಳೆ. ಈ ವಿಷಯಗಳನ್ನೆಲ್ಲ ಸೀತಾ ಅವರು ಸೂರ್ಯ ಹತ್ರ ಹೇಳ್ಬೇಕು ಅಂತ ಹೊರಟಿದ್ದಾರೆ. ಭಾರ್ಗವಿಯ ಪ್ಲಾನ್ ತನಗೇನೆ ಉಲ್ಟಾ ಹೊಡಿತಾ ಇದೆ. ರಾಮ್ಗೆ ಮದುವೆ ಆಗುವ ಹುಡುಗಿನ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಸೀತಾ ಅವರನ್ನ ಸೆಲೆಕ್ಟ್ ಮಾಡಿ ತನಗೆ ತಾನೇ ತೋಡಿಕೊಂಡಂತ ಬಾವಿ ತರ ಅಂತ ಪರಿಸ್ಥಿತಿ ಭಾರ್ಗವಿಗೆ ಉಂಟಾಗಿದೆ. ಭಾರ್ಗವಿಯ ಪ್ಲಾನ್ ಏನು ನಡೆಯದೆ ಭಾರ್ಗವಿ ಸೈಕೋ ತರ ಕಿರ್ಚಾಡ್ತಾ ಇದ್ದಾರೆ. ಎಲ್ಲ ಸತ್ಯನೂ ಹೇಳಿದ ಮೇಲೆ ರಾಮ್ ಮತ್ತು ಸೀತಾ ಮದುವೆಗೆ ಸೂರಿ ಒಪ್ಕೊಳ್ಬಹುದು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ. ಇದರ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.